ಈ ಪಾಠದಲ್ಲಿ ನಾವು ಬಲ ಅಂದರೆ ಏನು, ಆ ಬಲದ ಸಹಾಯದಿಂದ ಚಲನೆಯ ನಿಯಮಗಳನ್ನು ಅಭ್ಯಾಸ ಮಾಡ್ತೀವಿ. ಸೊ ಒಂದನೇ ಭೌತಶಾಸ್ತ್ರದ ಭಾಗದಲ್ಲಿ ಮೊದಲನೇ ಪಾಠ ಚಲನೆ ಅಂತಕ್ಕಂಥದ್ದನ್ನು ನಾವು ಕಲ್ತಿದ್ದೀವಿ. ಚಲನೆ ಅಂತಂದ್ರೆ ಒಂದು ಕಾಯ ತನ್ನ ಸ್ಥಾನವನ್ನು ಕಾಲದೊಂದಿಗೆ ಬದಲಾವಣೆ ಮಾಡಿಕೊಳ್ತು ಅಂದ್ರೆ ನಾವು ಚಲನೆ ಅಂತ ಕರಿತೀವಿ. ಈಗ ಬಲ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತೆ, ಬಲ ಅಂತಂದರೆ ಏನು ಆ್ಯಕ್ಚುಲಿ ಅಂತಕ್ಕಂಥದ್ದನ್ನು ನೋಡೋಣ. ಈಗ ಇಲ್ಲೊಂದು ಕಾಯ ಇದೆ. ಇಲ್ಲಿ ನಾನೊಂದು ಜಂಡು ಬಾಂಬ್ ಬಾಕ್ಸ್ ತೆಗೆದುಕೊಂಡಿದ್ದೇನೆ. ಈ ಕಾಯವ ನಿಶ್ಚಲವಾಗಿದೆ. ಇದು ಕಾಯ ಚಲನ ಸ್ಥಿತಿಯಲ್ಲಿಲ್ಲ, ಇದು ನಿಶ್ಚಲ ಸ್ಥಿತಿಯಲ್ಲಿದೆ. ಇದು ನಾನು ಚಲಿಸುವಂತೆ ಮಾಡಬೇಕಂದ್ರೆ ಈಗ ನಾವು ಇದಕ್ಕೆ ಏನು ಮಾಡಬೇಕು, ನಾನು ಇದನ್ನು ಸ್ವಲ್ಪ ಪುಷ್ ಮಾಡ್ತೀನಿ. ಸೊ ಈಗ ಇದು ಚಲಿಸ್ತು. ನಾನು ಪುಷ್ ಮಾಡಿದಾಗ ಇದೇನಾಯ್ತಪ್ಪ ಅಂತಂದ್ರೆ ಕಾಯ ಇಲ್ಲಿಂದ ಅಲ್ಲಿವರೆಗೆ ಚಲಿಸ್ತು. ಇದು ಇಲ್ಲಿ ನಿಶ್ಚಲವಾಗಿದೆ. ಇದು ಈಗ ಇದು ನನ್ನ ಕಡೆ ಬರಬೇಕಾಗಿದೆ, ಈ ಕಡೆ ಚಲಿಸಬೇಕಾಗಿದೆ. ಸೊ ಇದನ್ನು ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಎಳಿತಾ ಇದ್ದೀನಿ ಅಥವಾ ಈ ರೀತಿ ಬಲ ಪ್ರಯೋಗವನ್ನು ಮಾಡ್ತಾಯಿದ್ದೀನಿ. ಅಂದರೆ ಇಲ್ಲಿ ಎಳಿತಾ ಇದ್ದೀನಿ, ಪುಲ್ ಮಾಡ್ತಾ ಇದ್ದೀನಿ. ಅಂದ್ರೆ ಮೊದಲನೇ ಏನು ಮಾಡಿದೆ, ನಾನು ನಿಶ್ಚಲವಾಗಿದ್ದಾಗ ತಳ್ಳಿದೆ. ಸೊ ಇಲ್ಲಿ ತಳ್ಳುವಿಕೆ ಉಂಟಾಯಿತು. ನಂತರ ಇಲ್ಲಿರ್ತಕ್ಕಂಥ ವಸ್ತು, ನಿಶ್ಚಲವಾಗಿರ್ತಕ್ಕಂಥ ವಸ್ತು ನನ್ನ ಕಡೆ ಬರಬೇಕಾಗಿತ್ತಪ್ಪ ಅಂದ್ರೆ ನಾನು ಅದನ್ನು ಎಳಿಬೇಕಾಗತ್ತೆ ಅಥವಾ ಈ ರೀತಿ ಎಳಿಬೇಕಾಗತ್ತೆ. ಅದಲ್ಲದೆ ಈ ಒಂದು ವಸ್ತುವನ್ನು ಇದೇ ರೀತಿ ಇಟ್ಟು ಇದರ ಆಕೃತಿ ನಾನು ಈ ರೀತಿ ಸಿಲಿಂಡರ್ ಇರತಕ್ಕಂಥ ಆಕೃತಿಯನ್ನು ನಾನು ಜೋರಾಗಿ ತಟ್ಟಿದಾಗ ಅಥವಾ ಕುಟ್ಟಿದಾಗ ಇದರ ಆಕೃತಿ ಕೂಡ ಬದಲಾಗಬಹುದು. ಅಂದರೆ ಈ ವಸ್ತುವಿನ ಒಂದು ಆಕೃತಿಯಲ್ಲಿ ಕೂಡ ವ್ಯತ್ಯಾಸ ಉಂಟಾಗ್ಬೋದು. ಹಾಗಾಗಿ ಒಂದು ಕಾಯದ ಮೇಲೆ ಉಂಟಾಗ್ತಕ್ಕಂತಹ ತಳ್ಳುವಿಕೆ ಅಥವಾ ಎಳೆಯುವಿಕೆ ಅಂತ ಪ್ರಯತ್ನ ಅಥವಾ ಆಕೃತಿ ವ್ಯತ್ಯಾಸದಂತಹ